morning, all the students. In the previous class, we know the consumer behavior, very important in the examination point of view. Today, we discuss very important aspect of consumer behavior on the basis of a Maslow theory or Maslow hierarchy of need theory. ನಾವು ಹಿಂದಿನ ಕ್ಲಾಸ್ ನಲ್ಲಿ ಕನ್ಸ್ಯೂಮರ್ಗೆ ಸಂಬಂಧಪಟ್ಟ ಹಾಗೆ ಅವನ ವರ್ತನೆ ಹೇಗಿರುತ್ತೆ, ಡಿಟರ್ಮಿನೆಂಟ್ಸ್ ಆಫ್ ದ ಕನ್ಸ್ಯೂಮರ್ ಬಿಹೇವಿಯರ್, ವಾಟ್ ಆರ್ ದ ಫ್ಯಾಕ್ಟರ್ಸ್ ಆರ್ ಇನ್ಫ್ಲೂಯೆನ್ಸಿಂಗ್ ದ ಕನ್ಸ್ಯೂಮರ್ ಬಿಹೇವಿಯರ್, ಸೋಷಿಯಲ್, ಸೈಕಾಲಜಿಕಲ್ ಫ್ಯಾಕ್ಟರ್ಸ್, ಎಕನಾಮಿಕ್ ಫ್ಯಾಕ್ಟರ್ಸ್, ಹೌ ಟು ಇನ್ಫ್ಲೂಯೆನ್ಸ್ ದ ಕನ್ಸ್ಯೂಮರ್ ಬಿಹೇವಿಯರ್ ಅಂತ ನಿನ್ನೆ ಕ್ಲಾಸ್ ಅಲ್ಲಿ ನೋಡಿದ್ದೀವಿ. ಇವತ್ತಿನ ಕ್ಲಾಸ್ ಅಲ್ಲಿ ಸ್ವಲ್ಪ ಮುಂದೋಗೋಣ. ಮಾಸ್ಲೋ ಹೈರಾರ್ಕಿ ಆಫ್ ನೀಡ್ಸ್. ಮಾಸ್ಲೋ ಎ ಸೈಂಟಿಸ್ಟ್, ಅವರು ಒಂದು ಥಿಯರಿಯನ್ನು ಕೊಟ್ಟಿದ್ದಾರೆ, ಹೈರಾರ್ಕಿ ಆಫ್ ನೀಡ್ಸ್. ಆಸೆಗಳು, ಬಯಕೆಗಳು ಅಂತ ನಾವೇನ್ ಹೇಳ್ತೀವಲ್ಲ, ಅದು ಹೇಗಿರುತ್ತೆ ನಮ್ಮಲ್ಲಿ, ಅದಕ್ಕೆ ಕೆಲವೊಂದು ಅಂಶಗಳ ಕಡೆ ಗಮನ ಹರಿಸಲಿಕ್ಕೆ ಪ್ರಯತ್ನ ಮಾಡೋಣ. ಹಾಗಾದ್ರೆ ಮಾಸ್ಲೋ ಹೈರಾರ್ಕಿ ಆಫ್ ನೀಡ್ಸ್, ಇಟ್ ಈಸ್ ಎ ಒನ್ ಥಿಯರಿ. ಇವರು ಕೊಟ್ಟಿರುವಂತಹ ಒಂದು ಥಿಯರಿ, ಅದ್ರ ಪ್ರಕಾರ ಕನ್ಸ್ಯೂಮರ್ ಬಿಹೇವಿಯರ್ ಹೇಗಿರುತ್ತೆ ಸ್ವಲ್ಪ ನೋಡೋಣ. ಫಸ್ಟ್ ನಮ್ಮ ಗಮನಕ್ಕೆ ಬಂದಿರೋ ಪ್ರಕಾರ ಮನುಷ್ಯ ಕ್ರೀಚರ್, ವಿ ಕಾಲ್ಡ್ ಕ್ರೀಚರ್, ಜೀವಿ ಅಂತ ಅನಿಸ್ಕೋಬೇಕು ಅಂತ ಅಂದಾದ್ಮೇಲೆ ಅವರಿಗೆ ಬರುವಂತಹ ಫಸ್ಟ್ ನೀಡ್ಸ್ ಏನು ಅಂದ್ರೆ, ನಾವೆಲ್ಲ ಮನುಷ್ಯರು, ಕ್ರೀಚರ್ಸ್, ಜೀವಿಗಳು, ನಮಗೆ ಬರುವಂತಹ ಮೊದಲು ನೀಡ್ ಏನು, ಆಸೆ ಏನು ಅಂತ ಕೇಳಿದ್ರೆ ಫಸ್ಟ್ ನಮಗೆ ಏಜ್ ಅನ್ನ ಹೇಳ್ತಾರೋ. ಒಂದು ಅಸಂಪ್ಷನ್, ಸಾಮಾನ್ಯವಾಗಿ ಹುಟ್ಟಿನಿಂದ 20 years 20 ವರ್ಷ ಆಗೋ ತನಕ ನಮ್ಮ ಗಮನ ಎಲ್ಲಿರುತ್ತೆ ಅಂತ ಕೇಳಿದ್ರೆ ಕೇವಲ ಫಿಸಿಕಲ್ ನೀಡ್ಸ್, ಅಂದ್ರೆ ಮುಖ್ಯವಾಗಿ ನಮ್ಮ ಗಮನಕ್ಕೆ ಬಂದಿರೋ ಪ್ರಕಾರ ನಮ್ಮ ಶರೀರಕ್ಕೆ ಸಂಬಂಧಪಟ್ಟ ಹಾಗೆ ಫಿಸಿಕಲ್ ನೀಡ್ಸ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಆಫ್ ಎ ಮಾಸ್ಲೋ ಹೈರಾರ್ಕಿ ನೀಡ್ಸ್ ಆಫ್ ಥಿಯರಿ. ಇದರ ಪ್ರಕಾರ ನಮ್ಮ ಫಿಸಿಕಲ್ ನೀಡ್ಸ್ ಏನಿದೆ ಅಲ್ಲ, ಅದಕ್ಕೆ ನಾವು ಗಮನ ಕೊಡ್ತೀವಿ. ಸಾಮಾನ್ಯವಾಗಿ ಫಿಸಿಕಲ್ ನೀಡ್ಸ್ ಅಂತ ಅಂದ್ರೆ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿರುವಂತದ್ದು, ಫಸ್ಟ್ ಬೇಸಿಕ್ ನೀಡ್ ಅಂತ ಕರಿತೀವಿ. ಬೇಸಿಕ್ ನೀಡ್ ಅದರಲ್ಲಿ ಏನೇನು ಬರುತ್ತೆ, ಫಂಡಮೆಂಟಲ್ಸ್ ನೀಡ್ಸ್ ನಲ್ಲಿ ಫುಡ್ ಆಗಿರ್ಬೋದು, ವೆರಿ ಇಂಪಾರ್ಟೆಂಟ್, ಫುಡ್ ಆಗಿರ್ಬೋದು ಫಸ್ಟ್ ಒನ್. ಸೆಕೆಂಡ್ ಒನ್ ಕ್ಲಾತ್ ಆಗಿರ್ಬೋದು ಅಥವಾ ಏರ್ ಆಗಿರ್ಬೋದು. These are all very important fundamental needs. ಫುಡ್, ಆಹಾರ ಬೇಕು ನಮಗೆ, ಕ್ಲಾತ್, ಬಟ್ಟೆ ಬೇಕು, ಅಂಡ್ ಆಲ್ಸೋ ಏರ್. ಉಸಿರಾಟ ಮಾಡಿದ್ರೆ ನಾವು ಬದುಕಿರ್ತೀವಿ, ಅದಕ್ಕೆ ನಮ್ಮನ್ನ ಕ್ರೀಚರ್ಸ್, ಜೀವಿಗಳು ಅಂತ ಕರೀತಾರೆ. ಮಾಸ್ಲೋ ಅವರು ಈ ಹೈರಾರ್ಕಿ ನೀಡ್ ಅನ್ನ ಬಹಳ ಚೆನ್ನಾಗಿ ಎಸ್ಟಾಬ್ಲಿಷ್ಮೆಂಟ್ ಮಾಡಿರುವಂತದ್ದು. ಮಾಸ್ಲೋ ಥಿಯರಿ ಪ್ರಕಾರ ಫಿಸಿಕಲ್ ನೀಡ್ಸ್ ಅಂದ್ರೆ ನಮ್ಮ ದೈಹಿಕ ಅವಶ್ಯಕತೆಗಳು ಅಂತ ನಾವೇನ್ ಹೇಳ್ತೀವಲ್ಲ, ಅದರ ಕಡೆ ನಮ್ಮ ಗಮನ ಯಾವಾಗಲೂ ಇರುತ್ತೆ ಅಂತ ಹೇಳ್ತಾರೆ. ಫಿಸಿಕಲ್ ನೀಡ್ಸ್ ಫಸ್ಟ್ ಒನ್. ಏಜ್ 0 ಅಂದ್ರೆ ಹುಟ್ಟಿನಿಂದ 20 ವರ್ಷ ಆಗೋ ತನಕ 20 years, ಅಲ್ಲಿವರೆಗೂ ನಾವೇನ್ ಮಾಡ್ತೀವಿ, ನಮ್ಮ ಗಮನ ಯಾವಾಗ್ಲೂ ನಮ್ಮ ಆಕಾಂಕ್ಷೆಗಳು, ವಾಂಟ್ಸ್, ನೀಡ್ಸ್, ಫುಡ್, ಕ್ಲಾತ್, ಏರ್, ಇದ್ರ ಕಡೆನೆ ನಾವು ಹೆಚ್ಚು ಗಮನವನ್ನ ಹರಿಸ್ತೀವಿ. ಇದು ಮನುಷ್ಯನ ಸ್ವಭಾವ ಅಂತ ಹೇಳ್ತಾರೆ ಯಾರು, ಮಾಸ್ಲೋ ಅವರು. ಹೈರಾರ್ಕಿ ಆಫ್ ನೀಡ್, ಇದೇ ಹೈರಾರ್ಕಿ. ಫಸ್ಟ್ ಇದು, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್. ಇಟ್ ಈಸ್ ಅ ಹೈರಾರ್ಕಿ. ಒಂದು ಸ್ಟೆಪ್ ಬೈ ಸ್ಟೆಪ್ ನಾವು ತಿಳ್ಕೊಳ್ಳುವಂತದ್ದು ಮನುಷ್ಯನ ಆಸೆಗಳು ಹೇಗಿರುತ್ತೆ ಆನ್ ದ ಬೇಸಿಸ್ ಆಫ್ ಮಾಸ್ಲೋ ಹೈರಾರ್ಕಿ ನೀಡ್ಸ್ ಆಫ್ ಥಿಯರಿ. ಅದರ ಪ್ರಕಾರ ಫಸ್ಟ್ ನಾವೇನ್ ಮಾಡ್ತೀವಿ, ಬೇಸಿಕ್ ನೀಡ್ಸ್ ಅಂತ ಹೇಳ್ತೀವಿ. ಅಂದ್ರೆ ಫುಡ್, ಕ್ಲಾತ್, ಏರ್. ಫುಡ್ ಏನ್ ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟ್. ಅದಕ್ಕಿಂತ ಇಂಪಾರ್ಟೆಂಟ್ ಕ್ಲಾತ್, ಅದಕ್ಕಿಂತಲೂ ಇಂಪಾರ್ಟೆಂಟ್ ಏರ್ ಅಂತ ಹೇಳ್ತೀವಿ. ಅಂದ್ರೆ ಹಂಗರ್, ಹಸಿವಾಗುತ್ತೆ ನಮಗೆ, ಹಸಿವಾದಾಗ ನಮಗೆ ಫುಡ್ ಬೇಕು, ಹಾಕೊಳ್ಳಿಕ್ಕೆ ನಮಗೇನ್ ಬೇಕು, ಕ್ಲಾತ್ ಬೇಕು, ಅಂಡ್ ಆಲ್ಸೋ ಉಸಿರಾಡಲಿಕ್ಕೆ ಏರ್ ಬೇಕು. ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಬೇಸಿಕ್ ಫಂಡಮೆಂಟಲ್ ನೀಡ್ ಆಫ್ ಎವರಿ ಪರ್ಸನ್, ಎವರಿ ಕ್ರೀಚರ್. ಜೀವಿ ಅಂತ ಯಾರಿದ್ದಾರೋ ಅವರ ಎಲ್ರಿಗೂ ಬೇಕಾಗಿರುವಂತಹ ಮನುಷ್ಯ ಪ್ರಾಣಿ, ಮನುಷ್ಯ ಅಂತ ನಾವೇನ್ ಕರಿತೀವಲ್ಲ, ಅದು ಮೆನ್ ಆಗಿರ್ಬೋದು, ವುಮೆನ್ ಆಗಿರ್ಬೋದು, ವೆರಿ ಇಂಪಾರ್ಟೆಂಟ್. 0 to 20 years ತನಕ ಫುಡ್, ಕ್ಲಾತ್, ಏರ್, ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಫಂಡಮೆಂಟಲ್ ನೀಡ್ ಆಫ್ ಎವರಿ ಹ್ಯೂಮನ್ ಬೀಯಿಂಗ್. ಒಂದೇ ಶಬ್ದದಲ್ಲಿ ಹೇಳಬೇಕು ಅಂದ್ರೆ ಹ್ಯೂಮನ್ ಬೀಯಿಂಗ್ ಯಾರೇ ಆಗಿರ್ಬೋದು,
ಅವರ ಬೇಸಿಕ್ ನೀಡ್, ಫಂಡಮೆಂಟಲ್ ನೀಡ್ ಏನು ಅಂತ ಕೇಳಿದ್ರೆ ವೆರಿ ಇಂಪಾರ್ಟೆಂಟ್. 0 to 20 ಇಯರ್ಸ್ ವರೆಗೂ ಫುಡ್, ಕ್ಲಾತ್, ಏರ್ ಕಡೆ ಗಮನ ಹರಿಸ್ತಾನ, ಅದೇ ಬೇಕು ಅಂತ ಹೇಳ್ತಾರೆ ಅಂತ ಮಾಸ್ಲೋ ಅವರು ತಮ್ಮ ಹೈರಾರ್ಕಿ ನೀಡ್ ನಲ್ಲಿ ಹೇಳ್ತಾರೆ. ಇನ್ನೊಂದು ಸ್ವಲ್ಪ ಮುಂದೋಗೋಣ. ಸೆಕೆಂಡ್ ವೆರಿ ಇಂಪಾರ್ಟೆಂಟ್, 20 ಇಯರ್ಸ್ ಟು 30 ಇಯರ್ಸ್, 20 ವರ್ಷದಿಂದ 30 ವರ್ಷದವರೆಗೆ ಅವನ ಒಂದು ಕಾನ್ಸಂಟ್ರೇಟ್ ನೀಡ್ ಆಫ್ ದ ಹ್ಯೂಮನ್ ಬೀಯಿಂಗ್, ಸೇಫ್ಟಿ ಅಂಡ್ ಆಲ್ಸೋ ಸೆಕ್ಯೂರಿಟಿ ನೀಡ್ಸ್. ಸೇಫ್ಟಿ ವೆರಿ ಇಂಪಾರ್ಟೆಂಟ್, ಸೆಕ್ಯೂರಿಟಿ ನೀಡ್ಸ್. ಸೇಫ್ಟಿ ಸೆಕ್ಯೂರಿಟಿ ನೀಡ್ಸ್ ನಲ್ಲಿ ಏನೇನು ಬರುತ್ತೆ ಅಂತ ಕೇಳಿದ್ರೆ ನನ್ನ ಗಮನಕ್ಕೆ ಬಂದಿರೋ ಪ್ರಕಾರ ಫಿಸಿಕಲ್ ಸರ್ವೈವಲ್ ಅಂಡ್ ಆಲ್ಸೋ ಪ್ರೂಡೆನ್ಸ್, ಓವರ್ ಲುಕ್ಡ್ ಸ್ಟ್ರೈನಿಂಗ್ ಆಫ್ ಸೆಕ್ಯೂರಿಟಿ. ಅಂದ್ರೆ ನನ್ನ ಗಮನಕ್ಕೆ ಬಂದಿರೋ ಪ್ರಕಾರ ವೆರಿ ಇಂಪಾರ್ಟೆಂಟ್, ಈ ಸೇಫ್ಟಿ ಏನಿದೆ ಅಲ್ಲ, ಸೆಕ್ಯೂರಿಟಿ ಇದೆಲ್ಲ ನೀಡು ಬಹಳ ಇಂಪಾರ್ಟೆಂಟ್. ಇಲ್ಲೊಂದು ಸ್ವಲ್ಪ ಗಮನಿಸಿ, ನಾನು ಹೇಳೋ ಕಡೆ ಗಮನ ಇರಲಿ ನಿಮ್ದು. ಫಿಸಿಕಲ್ ನೀಡ್ ಏನಿದೆ ಅಲ್ಲ, ಈ ಫಿಸಿಕಲ್ ನೀಡು ನನ್ಗೆ ಯಾವಾಗ್ಲೂ ಸಿಗುತ್ತಾ? ಸೆಕ್ಯೂರಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಸೇಫ್ಟಿ ಆಗಿ ಸಿಗುತ್ತಾ? ನಮ್ಮ ಉದ್ದೇಶ ಏನು? ಫುಡ್ ಬೇಕು, ಕ್ಲಾತ್ ಬೇಕು, ಏರ್ ಬೇಕು. ಇದ್ರ ಜೊತೆಗೆ ಸೇಫ್ಟಿ ಆಗಿ, ಸೆಕ್ಯೂರಿಟಿ ಆಗಿ ಈ ನೀಡು ಫುಲ್ಫಿಲ್ ಆಗತ್ತಾ? ಅಂದ್ರೆ ಅರ್ಥ ಏನು? ಯು ಹಂಟಿಂಗ್ ಅ ಜಾಬ್, ನಿಮಗೆ ಯಾವಾಗ್ಲೂ ಪ್ರತಿನಿತ್ಯ ನಿಮಗೆ ಊಟ ಬೇಕು ಅಂದ್ರೆ ಯು ಶುಡ್ ವರ್ಕ್ ಮಾಡಬೇಕು, ಕೆಲಸವನ್ನು ಮಾಡಬೇಕು. ಅದರ ಕಡೆ ಗಮನ ಹರಿಸ್ತಾನೆ. 20 ರಿಂದ 30 ವರ್ಷ ಎವರಿ ಹ್ಯೂಮನ್ ಬೀಯಿಂಗ್ ಹಂಟಿಂಗ್ ದ ಜಾಬ್, ಸರ್ಚಿಂಗ್ ದ ಜಾಬ್. ಅವನ ಉದ್ದೇಶ ಏನು? ಈ ಊಟ, ಈ ಬಟ್ಟೆ, ಈ ಏರು ಯಾವಾಗಲೂ ನನಗೆ ಸಿಗಬೇಕು, ಸೇಫ್ಟಿ ಆಗಿರಬೇಕು. ಮೈ ಜಾಬ್ ಅಂಡ್ ಮೈ ಲೈಫ್ ಈಸ್ ಸೆಕ್ಯೂರ್ಡ್. ಯಾವಾಗಲೂ ರಕ್ಷಣಾತ್ಮಕವಾಗಿ ಯೋಚನೆ ಮಾಡ್ತಾನೆ, ಸೇಫ್ಟಿ ಆಗಿ ನೋಡೋದನ್ನ ಯೋಚನೆ ಮಾಡ್ತಾನೆ. ನನ್ನ ಲೈಫ್ ಇದೆ ಅಲ್ಲ, ಅದು ಬಹಳ ಚೆನ್ನಾಗಿರಬೇಕು, ಎಲ್ಲರಿಗಿಂತ ಚೆನ್ನಾಗಿರಬೇಕು. ಸೇಫ್ಟಿ ಅಂಡ್ ಆಲ್ಸೋ ಸೆಕ್ಯೂರಿಟಿ ನೀಡ್ಸ್ ಅಂದ್ರೆ ನಾನೀಗ ಹೇಳಿದಾಗೆ ಫಿಸಿಕಲ್ ಸರ್ವೈವಲ್, ಪ್ರೂಡೆನ್ಸ್, ಓವರ್ ಲುಕ್ಡ್ ಬೈ ಎ ಸ್ಟ್ರೈನಿಂಗ್ ಆಫ್ ಸೇಫ್ಟಿ. ಸೇಫ್ಟಿ ಕಡೆ ಗಮನ ಹರಿಸ್ತಾನಂತೆ. ಅದು ಮಾಸ್ಲೋ ಅವರ ಹೈರಾರ್ಕಿ ನೀಡ್ ಪ್ರಕಾರ. ಮಾಸ್ಲೋ ಎ ವೆರಿ ಫೇಮಸ್ ಸೈಂಟಿಸ್ಟ್, ಅವರು ಹೈರಾರ್ಕಿಯಲ್ಲಿ ಎರಡನೇದಾಗಿ ಹೇಳುವಂತದ್ದು ಏನು ಅಂದ್ರೆ ಸೇಫ್ಟಿ ಅಂಡ್ ಆಲ್ಸೋ ಸೆಕ್ಯೂರಿಟಿ ನೀಡ್ಸ್. ಅದರ ಕಡೆ ಗಮನ ಹರಿಸ್ತಾನೆ. ಎವರಿ ಹ್ಯೂಮನ್ ಬೀಯಿಂಗ್, ಮೆನ್ ಆಗಿರ್ಬೋದು, ವುಮೆನ್ ಆಗಿರ್ಬೋದು ಅಂತ ಹೇಳ್ತೀವಿ. 20 to 30 ಇಯರ್ಸ್ ವೆರಿ ಇಂಪಾರ್ಟೆಂಟ್. ಹಂಟಿಂಗ್ ದ ಜಾಬ್, ಜಾಬ್ ಅನ್ನ ಸರ್ಚ್ ಮಾಡ್ತಾನೆ, ವರ್ಕ್ ಮಾಡ್ತಾನೆ, ಕೆಲಸ ಮಾಡ್ತಾನೆ, ಚೆನ್ನಾಗಿ ಒಳ್ಳೆ ಸಂಬಳ ಬರುವಂತ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ವೆರಿ ಇಂಪಾರ್ಟೆಂಟ್. ಅಂದ್ರೆ 20 to 30 years hunting the jobs because a security of the life, ಅವನ ಸೆಕ್ಯೂರಿಟಿ ಆಗಬೇಕು ಲೈಫ್ ಇಂದು. ಅಂಡ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಸೇಫ್ಟಿ ಆಗಿ ಸ್ಮೂತ್ ಆಗಿ ರನ್ ಆಗಬೇಕು, ಅವನ ಲೈಫ್ ಲೀಡ್ ಆಗಬೇಕು. ಅದರ ಕಡೆ ಗಮನ ಹರಿಸ್ತಾನಂತೆ. ಇಟ್ ಇಸ್ ಎ ಬೇಸಿಕ್ ನೀಡ್, ಮೊದಲನೇದ್ದು. ಸೆಕೆಂಡ್ ನೀಡ್ ಆಸೆ. ನಮ್ಮ ಮನಸ್ಸಿನಲ್ಲಿ ಬರುವಂತಹ ಆಸೆ ಏನು ಅಂದ್ರೆ ನಾನು ಸೆಕ್ಯೂರ್ಡ್ ಆಗಿರಬೇಕು, ಮೈ ಲೈಫ್ ಈಸ್ ಸೆಕ್ಯೂರ್ಡ್. ಅದಕ್ಕೆ ಜಾಬ್ ಅನ್ನ ಹುಡುಕ್ತಾನೆ, ಜಾಬ್ ಅನ್ನ ಮಾಡ್ತಾನೆ, ವರ್ಕ್ ಮಾಡ್ತಾನೆ, ಅದರ ಕಡೆ ಗಮನ ಹರಿಸ್ತಾನೆ. ಇಟ್ ಈಸ್ ಎ ಬೇಸಿಕ್ ನೀಡ್, ಅವನ ಮನಸ್ಸಿನಲ್ಲಿ ಬರುವಂತ ಆಸೆ ಅಂತ ಹೇಳ್ತಾರೆ. ಇನ್ನು ಥರ್ಡ್ ಒನ್ ವೆರಿ ಇಂಪಾರ್ಟೆಂಟ್, ಸೋಷಿಯಲ್ ನೀಡ್ ಅಂತ ಹೇಳ್ತೀವಿ. ಅಂದ್ರೆ 30 to 40 years, 30 to 40 years he she concentrate the family. It is very important. Family and also striving to be accepted by intimate members of one of the family. ಚೆನ್ನಾಗಿ ಬರೀತಾರೆ, ಬಹಳ ಚೆನ್ನಾಗಿ ಬರೆದಿದ್ದಾರೆ ಮಾಸ್ಲೋ ಅವರು. ಅವರ ಒಂದು ಥಿಯರಿ ಪ್ರಕಾರ ಮನುಷ್ಯ ಹೇಗಿರ್ತಾನೆ ಅಂತ ಇಲ್ಲಿ ನಾವು ಚೆನ್ನಾಗಿ ನೋಡಬಹುದು. ನೀವು ಇಂಥವ್ರನ್ನೆಲ್ಲ ನೋಡಿದ್ದೀರಿ. ನಾವೆಲ್ಲ ಏನ್ ಮಾಡ್ತೀವೋ ಅದನ್ನೇ ಥಿಯರಿಯಲ್ಲಿ ಬರೆದಿರೋದು ಮಾಸ್ಲೋ ಹೈರಾರ್ಕಿ ಆಫ್ ನೀಡ್ಸ್. ನಮ್ಮ ಆಸೆ, ಆಕಾಂಕ್ಷೆಗಳು, ಬಯಕೆಗಳು ಹೇಗಿರುತ್ತೆ? ಬೇಸಿಕ್ ನೀಡ್ and also very important, safety and security need. And also third one, 30 years to 40 years concentrate on the family. ಅದು ಫಾದರ್ ಆಗಿರಬಹುದು, ಆರ್ ಮದರ್, ವೈಫ್, ಸನ್, ಡಾಟರ್. ಅಂಡ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ನಾನೀಗ ಹೇಳಿದ್ನಲ್ಲ, ಸೋಷಿಯಲ್ ಆಕ್ಟಿವಿಟೀಸ್ ಆರ್ ಇನ್ಕ್ಲೂಡಿಂಗ್, ಸಂಘಗಳನ್ನ ಇನ್ವಾಲ್ವ್ಮೆಂಟ್ ಆಗೋದಾಗಿರ್ಬೋದು, ಅದು ಪಬ್ಲಿಕ್ ಆರ್ ಪ್ರೈವೇಟ್. ಫ್ಯಾಮಿಲಿ ಜೊತೆಗೆ ಅವನೇನ್ ಮಾಡ್ತಾನೆ, ಹಿ ಕ್ಯಾನ್ ಎಂಜಾಯಿಂಗ್ ದ ಲೈಫ್. ಅವನ ಉದ್ದೇಶ ಏನು? ನಾನಷ್ಟೇ ಚೆನ್ನಾಗಿರೋದಲ್ಲ,
ನನ್ನ ಜೊತೆ ಇರುವಂತಹ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಇದಾರಲ್ಲ ಅವ್ರ ಜೊತೆಗೆ ನಾನು ಇನ್ವಾಲ್ವ್ಮೆಂಟ್ ಆಗಬೇಕು, ಅವರು ನನಗೆ ಚೆನ್ನಾಗಿ ಮಾತಾಡಿಸ್ಬೇಕು, ನಾನು ಚೆನ್ನಾಗಿರಬೇಕು ಅಂತ ಅನ್ನೋದಿದೆಯಲ್ಲ, ಇಟ್ ಈಸ್ ಎ ಸೋಷಿಯಲ್ ನೀಡ್ ಅಂತ ಕರೀತಾರೆ ಮಾಸ್ಲೋ ಅವರ ಪ್ರಕಾರ. ದ ಸೋಷಿಯಲ್ ನೀಡ್ ಇಟ್ ಕಮ್ಸ್ ಅಂಡರ್ ದ ಏಜ್ ಆಫ್ 30 to 40 years. 40 ವರ್ಷ 30 years to 40 years ಇಟ್ ಕಮ್ ಅಂಡರ್ ದ ಮೈಂಡ್. ಅವನ ಮನಸ್ಸಿನಲ್ಲಿ ಬರುವಂತದ್ದು ಏನು ಅಂದ್ರೆ ಕಾನ್ಸಂಟ್ರೇಟ್ ಆನ್ ಫ್ಯಾಮಿಲಿ. ಇಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ, ಕಾನ್ಸಂಟ್ರೇಟ್ ಆನ್ ಸೆಕ್ಯೂರಿಟಿ, ಸ್ಯಾಲರಿ ಕಡೆ ಗಮನ ಹರಿಸ್ತಾನೆ. ಎಲ್ಲಿ ಸೇಫ್ಟಿ ಅಂಡ್ ಸೆಕ್ಯೂರಿಟಿ ನೀಡಲಿ 20 to 30 years. ಇದ್ರ ಜೊತೆಗೆ ಫಸ್ಟ್ ಒನ್ ಸೆಕೆಂಡ್ ಒನ್ ಎರಡರ ಜೊತೆಗೆ 30 years to 40 years ನಲ್ಲಿ he concentrate or she concentrate on family or social need. ಅವನಿಗೆ ಆಸೆ ಇದೆ, ನಾನು ಸೋಷಿಯಲ್ ಆಗಿ ಎಲ್ಲರ ಜೊತೆ ಬೆರಿಬೇಕು, ಎಲ್ಲರ ಜೊತೆ ಮಾತಾಡಬೇಕು, ಎಲ್ಲರೊಳಗೆ ನಾನು ಒಂದಾಗಿರಬೇಕು. ವಿತ್ ಫ್ಯಾಮಿಲಿ, ಫಾದರ್, ಮದರ್, ವೈಫ್, ಸನ್, ಡಾಟರ್, ಎಲ್ಡರ್ ಸನ್, ಬಿಗ್ಗರ್ ಸನ್, ಎಲ್ಲಾರ ಜೊತೆಗೂ. ಅಂಡ್ ಆಲ್ಸೋ ಪ್ರೈವೇಟ್ ಫಂಕ್ಷನ್ಸ್, ಈ ಅಟೆಂಡಿಂಗ್ ದ ಪ್ರೈವೇಟ್ ಫಂಕ್ಷನ್. ನಾನು ಬಹಳ ತರ ಹೇಳ್ತಿರ್ತೀನಿ, ಕೆಲವರು ಫಂಕ್ಷನ್ ಹೋಗ್ತಾರೆ, ಕೆಲವರು ಫಂಕ್ಷನ್ ಹೋಗಲ್ಲ. ಬೇರೆ ಬೇರೆ ರೀತಿ ಅವರವರ ಸ್ವಭಾವ ಇರುತ್ತೆ, ಡಿಫರೆಂಟ್ ಟೈಪ್ ಆಗಿರುವಂತ ಸ್ವಭಾವ. ಅದಕ್ಕೆ ನಾನು ಮೊನ್ನೆ ಕನ್ಸ್ಯೂಮರ್ ನೀಡ್ಸ್ ನ ಹೇಳಬೇಕಾದ್ರೆ, ಕನ್ಸ್ಯೂಮರ್ ಬಿಹೇವಿಯರ್ ಹೇಳಬೇಕಾದ್ರೆ ನಿಮ್ಗೆ ಹೇಳಿದ್ದೆ, ಸಮ್ ಆಫ್ ದ ಪರ್ಸನ್ಸ್ ಆರ್ ವೆರಿ ಅಗ್ರೆಸಿವ್, ಸಮ್ ಆಫ್ ದ ಪರ್ಸನ್ಸ್ ಆರ್ ವೆರಿ ಹೈ ಶಾರ್ಟ್ ಟೆಂಪರ್, ಬೇಗ ಸಿಟ್ಟಾಗ್ಬಿಡ್ತಾರೆ. ಕೆಲವರು ಬಹಳ ಸ್ಮೂತ್ ಆಗಿರ್ತಾರೆ, ಕೆಲವರು ಫ್ರೆಂಡ್ಲಿ ಆಗಿ ಮೂವ್ ಮಾಡ್ತಾರೆ. ಡಿಫರೆಂಟ್ ಟೈಪ್ ಆಫ್ ದ ಪರ್ಸನ್ಸ್ ಇನ್ ದ ವರ್ಲ್ಡ್. ನಾವು ಜಗತ್ತಿನಲ್ಲಿ ನಾನಾ ರೀತಿಯಾಗಿರುವಂತಹ ಜನಗಳನ್ನ ನೋಡ್ತೀವಿ. ಜನರಲ್ ಆಗಿ ಅಸೆಸ್ ಮಾಡಿದಾಗ ನಮ್ ಗಮನಕ್ಕೆ ಬಂದಿರುವಂತದ್ದು 30 to 40 years ದ ಫ್ಯಾಮಿಲಿ ಇಸ್ ವೆರಿ ಇಂಪಾರ್ಟೆಂಟ್. ಫ್ಯಾಮಿಲಿ ಕಡೆ ಅವನು ಗಮನ ಹರಿಸ್ತಾನೆ. ಅವನ ನೀಡ್ ಏನು, ಯಾವಾಗ್ಲೂ ಫ್ಯಾಮಿಲಿ ಕಡೆ ಇರುತ್ತೆ. ಅವನ ಫ್ಯಾಮಿಲಿಯನ್ನು ನೋಡಬೇಕು, ಚೆನ್ನಾಗಿ ಗಮನಿಸಬೇಕು. ಅಂಡ್ ಆಲ್ಸೋ ಅಟೆಂಡಿಂಗ್ ದ ಫಂಕ್ಷನ್ಸ್, ಸೋಷಿಯಲ್ ಬಿಹೇವಿಯರ್, ಅವನ ಮನಸ್ಸಿನಲ್ಲಿ ಬರುವಂತಹ ಆಸೆ ಅಂತ ಹೇಳ್ತಾರೆ ಯಾರು, ಮಾಸ್ಲೋ. ಇನ್ ನೆಕ್ಸ್ಟ್ 40 to 50 years ಎಸ್ಟೀಮ್ ನೀಡ್ಸ್ ಅಂತ ಹೇಳ್ತೀವಿ. ಎಸ್ಟೀಮ್ ನೀಡ್ಸ್ ಅಂದ್ರೆ striving to achieve a higher standing, a relative together, including for the masters and reputation, prestige, very very important. ನೀವು ಇದನ್ನು ಗಮನಿಸಿರ್ಬೋದು. ನಾನು ಈಗ ಒಂದು ವಿಷಯ ಹೇಳ್ತೀನಿ, ಗಮನ ಕೊಟ್ಟು ಕೇಳ್ತಾ ಇದ್ದೀರಿ ಅಂತ ಅನ್ಕೊಂತೀನಿ. ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂತೀನಿ. 40 to 50 years ಸ್ವಲ್ಪ ಗಮನಿಸ್ರಿ. ನಿಮ್ಮ ಸುತ್ತಮುತ್ತಲು ಇರುವಂತಹ ಪರ್ಸನ್ಸ್ ಏನಿದಾರಲ್ಲ 40 to 50 years, ಆ ಏಜಿಗೆ ಬಂದಾಗ ಮನುಷ್ಯನ ಒಂದು ಮೈಂಡ್ ಸೆಟ್ ಹೇಗಿರುತ್ತೆ ಅಂದ್ರೆ, ಅವನ ಮಾತನ್ನ ಎಲ್ಲರೂ ಕೇಳಬೇಕು. ಅವನ ಮನಸ್ಸಿನಲ್ಲಿ ಆಸೆ ಇರುತ್ತೆ. ಅವನ ಮನಸ್ಸಿನಲ್ಲಿ ಆಸೆ ಇರೋದೇನು, ಹಿ ಟೇಕ್ ದ ರೆಸ್ಪೆಕ್ಟ್, ಎಲ್ಲರೂ ನನಗೆ ಮಾನ ಮರ್ಯಾದೆಯನ್ನ ಕೊಡ್ಲಿ. ಅಂಡ್ ಆಲ್ಸೋ ರೆಪ್ಯುಟೇಷನ್ ಅಂಡ್ ಪ್ರೆಸ್ಟೀಜ್. 40 to 50 years ನೀವು ಗಮನ ನೋಡಬಹುದು. ನೀವು ಗಮನಿಸಿ, ನಿಮ್ಮ ಸುತ್ತಮುತ್ತಲು ಇರುವಂತಹ ಯಾವುದೇ ಮೆನ್ ಆರ್ ವುಮೆನ್ ಆಗಿರ್ಬೋದು, 40 years ಆಗಿದೆ, 40 to 50 years ಆಗಿದೆ ಅಂದ್ರೆ ಅವರ ಸ್ವಭಾವ ಹೇಗಿರುತ್ತೆ, ಗಿವ್ ದ ರೆಸ್ಪೆಕ್ಟ್. ಅವ್ರೇನ್ ಮಾಡ್ತಾರೆ, ಲೈಕ್ ದ ರೆಸ್ಪೆಕ್ಟ್, ಅವರಿಗೆ ರೆಸ್ಪೆಕ್ಟ್ ಕೊಡಬೇಕು ಅನ್ನೋ ಮನೋಭಾವನೆ ಅವರಲ್ಲಿರುತ್ತೆ. ಎವ್ರಿ ಒನ್ ಶುಡ್ ಗಿವ್ ದ ರೆಸ್ಪೆಕ್ಟ್, ಅವರ ಸ್ವಭಾವ. ಇದು ಸರಿ ತಪ್ಪು ಪ್ರಶ್ನೆ ನಾನು ಹೇಳ್ತಿಲ್ಲ, ನಾನು ಹೇಳ್ತಿರೋದು ಥೇರಿ ಹೇಳ್ತಾ ಇದ್ದೀನಿ, ಮಾಸ್ಲೋ ಥೇರಿ. ಮಾಸ್ಲೋ ಅವರ ಪ್ರಕಾರ, ಆನ್ ದ ಬೇಸಿಸ್ ಆಫ್ ಮಾಸ್ಲೋ ಹೈರಾರ್ಕಿ ಆಫ್ ನೀಡ್ ಆಫ್ ದ ಥೇರಿ, ಇಟ್ ಎಕ್ಸ್ಪ್ಲೈನ್ 40 to 50 years men or women, every human being like the respect. ಅವ್ರು ಇಷ್ಟಪಡ್ತಾರೆ, ಅವ್ರಿಗೆ ಬೇಕಾಗಿರೋದೇನು, ರೆಸ್ಪೆಕ್ಟ್. ಫಿಸಿಕಲ್ ನೀಡ್, ಸೇಫ್ಟಿ ಅಂಡ್ ಸೆಕ್ಯೂರಿಟಿ ನೀಡ್, ಅಂಡ್ ಆಲ್ಸೋ ಸೋಷಿಯಲ್ ನೀಡ್. ಅಲ್ಲಿವರೆಗೂ ಎಲ್ಲ ಅನುಭವಿಸಿರ್ತಾರೆ. ಎಲ್ಲ ಅನುಭವಿಸಿ ಸುಖವನ್ನ ಎಸ್ಟೀಮ್ ನೀಡ್ಸ್ ಅಂದ್ರೆ, ಎಸ್ಟೀಮ್ ನೀಡ್ಸ್ ಬಂದಿದ್ದಾರೆ ಅಂದ್ರೆ ಇವೆಲ್ಲವನ್ನ ಒಂದ್ಸಾರಿ ಅನುಭವಿಸಿರ್ಬೋದು ಅಥವಾ ಬಿಟ್ಟಿರ್ಬೋದು, ಎರಡು ರೀತಿ ಚಾನ್ಸಸ್ ಇರುತ್ತೆ. ಅದನ್ನ ಹೇಳ್ತೀನಿ ಕೊನೆಗೆ. ಅಂದ್ರೆ 40 to 50 years ಈ ಅಕ್ಸೆಪ್ಟ್ ಮಾಡ್ಕೊಂತಾರೆ. ಅವ್ರ ಉದ್ದೇಶ ಏನು, ಹಿ ಲೈಕ್, ಅವ್ರ ಉದ್ದೇಶ ಏನು, ರೆಸ್ಪೆಕ್ಟ್. ಎವ್ರಿ ಒನ್ ಶುಡ್ ಗಿವ್ ದ ರೆಸ್ಪೆಕ್ಟ್ ಟು ಮೀ. ನನಗೆ ಗೌರವ ಸಿಗ್ಲಿ, ನನಗೆ ಗೌರವ ಕೊಡ್ಲಿ, ನಾನು ಹೇಳಿದ ಮಾತೆ ಮನೆಯಲ್ಲಿ ನಡೀಲಿ,
ಇದು ಅವರ ಸ್ವಭಾವ. 40 ವರ್ಷದಿಂದ 50 ವರ್ಷ ನಿಮ್ಮ ಮನೇಲಿ ಯಾರಾದ್ರೂ ಇದ್ರೆ ನೀವು ಅವರನ್ನ ಕ್ಲೋಸ್ ಆಗಿ ಗಮನ ಕೊಟ್ಟು ಗಮನಿಸಿದ್ದೆ ಆದ್ರೆ ನಿಮಗೆ ಗೊತ್ತಾಗತ್ತೆ ರಿಕ್ವೆಸ್ಟ್ ಹೇಗಿರುತ್ತೆ ಅವ್ರದ್ದು ಅಂದ್ರೆ ಶುಡ್ ಬಿ ಆರ್ಡರ್. ಅವ್ರ ಮನೆಯಲ್ಲಿ ಹೇಗಿರುತ್ತೆ ಅವ್ರ ಮಾತುಗಳೆಲ್ಲ ಓನ್ಲಿ ಹಿ ಸ್ಪೀಕ್ ಆನ್ ದ ಬೇಸಿಸ್ ಆಫ್ ಎ ಆರ್ಡರ್ ಸೆನ್ಸ್. ಆರ್ಡರ್ ನಲ್ಲಿ ಮಾತಾಡ್ತಿರ್ತಾರೆ ಯಾವಾಗ್ಲೂ. ನಾನು ಹೇಳಿದಷ್ಟು ಮಾಡು, ಪ್ರಶ್ನೆಯನ್ನು ಕೇಳಬೇಡ. ಈ ಸಾಮಾನ್ ಬೇಕಾ, ಈ ಸಾಮಾನ್ ತಗೊಂಡ್ಬರ್ಬೇಕು, ಇವತ್ತು ಬೇಕೇ ಬೇಕು, ನಾಳೆ ಎಷ್ಟು ಗಂಟೆ ಒಳಗೆ ನೀನು ರೆಡಿ ಆಗ್ಬೇಕು. ಹೀಗೆ ಆರ್ಡರ್ ನಲ್ಲಿ ಮಾತಾಡುವಂತ ಸ್ವಭಾವ ಮತ್ತು ನೀವು ಅವರ ಮಾತನ್ನ ಕೇಳಲೇಬೇಕು ಅನ್ನೋ ರೀತಿಯಲ್ಲಿ ಅವರ ಸ್ವಭಾವ ಇರುತ್ತೆ. ಅಂತ ಮಾಸ್ಲೋ ಹಿ ಡಿಸ್ಕ್ಲೋಸ್ ಅವರು ಹೇಳ್ತಾರೆ ಥಿಯರಿಯಲ್ಲಿ 40 to 50 years ದ ಹ್ಯೂಮನ್ ಬೀಯಿಂಗ್, ಎವರಿ ಹ್ಯೂಮನ್ ಬೀಯಿಂಗ್ ಮೈಂಡ್ ಸೆಟ್ ಹೇಗಿರುತ್ತೆ ಅಂದ್ರೆ ನನ್ನ ಮಾತು ಎಲ್ಲರೂ ಕೇಳಿ ಅಂಡ್ ಆಲ್ಸೋ ಎ ಸ್ಟ್ಯಾಂಡರ್ಡ್ ರಿಲೇಶನ್ಶಿಪ್ ಬಹಳ ಚೆನ್ನಾಗಿರ್ಬೇಕು. ನಾನು ಹೇಳ್ದಂಗೆ ಕೇಳ್ಬೇಕು, ನೀವೆಲ್ಲ ಪ್ರಶ್ನೆ ಏನೋ ಕೇಳಬಾರ್ದು. ಯು ಕೆನಾಟ್ ಆಸ್ಕ್ ಎನಿ ಕ್ವಶನ್, ವಾಟ್ ಐ ಸೇ ಯು ಓನ್ಲಿ ಡೂ ಇಟ್. ಈ ಸ್ವಭಾವ ಅವರಲ್ಲಿ ಇರುತ್ತೆ. ಎಲ್ಲರೂ ಅವರಿಗೆ ಗೌರವ ಕೊಡ್ಲಿ, ಅವರ ಮಾತನ್ನ ಕೇಳಲಿ ಅನ್ನೋ ಸ್ವಭಾವ ಇರುತ್ತೆ. ನೀವು ಇದನ್ನ ಪರೀಕ್ಷೆ ಮಾಡಿ ನೋಡಬಹುದು. ನಿಮ್ಮ ಸುತ್ತಮುತ್ತಲು, ನಿಮ್ಮ ರಿಲೇಟಿವ್ ನಲ್ಲಿ, ನಿಮ್ಮ ಅಕ್ಕಪಕ್ಕ ಮನೆಯಲ್ಲಿ ಯಾರ ನೈಬರ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಆನ್ ದ ಬೇಸಿಸ್ ಆಫ್ ಮಾಸ್ಲೋ ಹೈರಾರ್ಕಿ ನೀಡ್ 40 to 50 years ಯಾರಿಗಾಗಿದೆನೋ ನೀವು ಅದನ್ನ ಪರೀಕ್ಷೆ ಮಾಡಿ ನೋಡಬಹುದು. ಅವ್ರ ಸ್ವಭಾವ ಹೇಗಿರುತ್ತೆ. ಎವ್ರಿ ಒನ್ ಶುಡ್ ಗಿವ್ ದ ರೆಸ್ಪೆಕ್ಟ್ ಟು ಮೀ. ನನ್ನನ್ನ ಗಮನಿಸ್ಲಿ, ನನಗೆ ಮರ್ಯಾದೆ ಕೊಡ್ಲಿ, ನನ್ನ ಮಾತನ್ನ ಕೇಳಲಿ, ಮತ್ತೆ ನನಗೇನು ಪ್ರಶ್ನೆ ಕೇಳಬಾರ್ದು. ನಾನು ಏನ್ ಹೇಳ್ತಿರೋ ಅದು ಫೈನಲ್ ಅನ್ನೋ ಸ್ವಭಾವ ಅವರಲ್ಲಿ ಇರುತ್ತೆ. ಇಟ್ ಈಸ್ ಎ ಒನ್ ಬಿಹೇವಿಯರ್. 100ಕ್ಕೆ ಸಾಮಾನ್ಯವಾಗಿ ನನ್ನ ಗಮನಕ್ಕೆ ಬಂದಿರೋ ಪ್ರಕಾರ ಈ ಸ್ವಭಾವವನ್ನು ನಾವು ಕಾಣಬಹುದು 40 to 50 years ಆಫ್ ಏಜ್ ಅಂತ ಹೇಳ್ತೀವಿ, ಅಂದ್ರೆ ಮಾಸ್ಲೋ ಅವರ ಪ್ರಕಾರ. ಇನ್ ಅಂಡ್ ಆಲ್ಸೋ 50 to 60 years ಅದಕ್ಕೆ ನಾವೇನ್ ಕರಿತೀವಿ ಸೆಲ್ಫ್ ಆಕ್ಚುಲೈಸೇಷನ್. ಸೆಲ್ಫ್ ಆಕ್ಚುಲೈಸೇಷನ್, ಅಂಡರ್ಸ್ಟ್ಯಾಂಡ್, ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಅಂಡ್ ಆಲ್ಸೋ ಎ ಸಿಸ್ಟಮ್ ಆಫ್ ವ್ಯಾಲ್ಯೂ. ಅಂದ್ರೆ ನನ್ನ ಗಮನಕ್ಕೆ ಬಂದಿರೋ ಪ್ರಕಾರ 50 to 60 years ಏನಿದೆಯಲ್ಲ ಇದಕ್ಕೆ ನಾವೇನ್ ಕರಿತೀವಿ ಸೆಲ್ಫ್ ಆಕ್ಚುಲೈಸೇಷನ್, ಅಂದ್ರೆ ಪರಿಪೂರ್ಣವಾದ ಹಂತ ಅಥವಾ ಫುಲ್ ಸ್ಯಾಟಿಸ್ಫ್ಯಾಕ್ಷನ್. ಫಸ್ಟ್ ಬೇಸಿಕ್ ನೀಡ್, ಸೇಫ್ಟಿ ಸೆಕ್ಯೂರಿಟಿ ನೀಡ್, ಸೋಷಿಯಲ್ ನೀಡ್, ಎಸ್ಟೀಮ್ ನೀಡ್, ಸೆಲ್ಫ್ ಆಕ್ಚುಲೈಸೇಷನ್. ಕೊನೆ ಹಂತದಲ್ಲಿ ನಾವಿದ್ದೀವಿ, ಹೌದಾ? ಈಗ ಸ್ವಲ್ಪ ಆನ್ ದ ಬೇಸಿಸ್ ಆಫ್ ಮಾಸ್ಲೋ ಥಿಯರಿ ಗಿವ್ ಒಂದು ಎಕ್ಸಾಂಪಲ್. ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಒಬ್ಬ ಹುಡುಗ ಇದ್ದಾನೆ ಅನ್ಕೋಣ, ಫಾರ್ ಎಕ್ಸಾಂಪಲ್ ಒಬ್ಬ ಹುಡುಗ ಇದ್ದಾನೆ. ಅವನಿಗೆ ಅವನು ಉದಾಹರಣೆಗೆ ಮಿಸ್ಟರ್ ಎಕ್ಸ್ ಅಂತ ಅನ್ಕೋಣ. ಯಾರ ಹೆಸರು ಹೇಳೋದು ಬೇಡ, ಯಾಕೆ ಎಲ್ಲ ಹೆಸರಿನವ್ರು ಇದ್ದೇ ಇರ್ತಾರೆ. ಓನ್ಲಿ ಫಾರ್ ದ ಗಿವಿಂಗ್ ದ ಎಕ್ಸಾಂಪಲ್. ಮಿಸ್ಟರ್ ಎಕ್ಸ್ ಅಂತ ಅನ್ಕೋಣ. ಅವನ ಏಜು 10 years. ಅವನೆಲ್ಲಿದ್ದಾನೆ ಈಗ ಬೇಸಿಕ್ ನೀಡ್ಸ್ ನಲ್ಲಿ ಇದ್ದಾನೆ, ಅಂದ್ರೆ ದ ಫಂಡಮೆಂಟಲ್ ನೀಡ್ಸ್ ನಲ್ಲಿ ಅವನು ಇರುವಂತಹದ್ದು 10 years ಹುಡುಗ. ಅವನ ಉದ್ದೇಶ ಏನು ಅಂದ್ರೆ ಫುಡ್, ಕ್ಲಾತ್ ಅಂಡ್ ಏರ್ ಅವನಿಗೆ ಬೇಕಾಗಿರುವಂತದ್ದು ಹಿ ಕಂಪ್ಲೀಟ್, ಅವನ ನೀಡ್ ಫುಲ್ಫಿಲ್ ಆಯ್ತು. ನೆಕ್ಸ್ಟ್ ಎಲ್ಲಿ ಬರ್ತಾನವನು 20 to 30 years. ಹಿ ಹಂಟಿಂಗ್ ದ ಜಾಬ್. ಯಾಕೆ? ದ ಸೇಫ್ಟಿ ಅಂಡ್ ಸೆಕ್ಯೂರಿಟಿ ಇಸ್ ವೆರಿ ಇಂಪಾರ್ಟೆಂಟ್. These all the factors are continuously ಯಾವಾಗಲೂ ನನಗೆ ಆನ್ ದ ಬೇಸಿಸ್ ಆಫ್ ಲೈಫ್ ಬೇಕೇ ಬೇಕು ಅಂತ ಅವನೇನ್ ಮಾಡ್ತಾನೆ, ಹಂಟಿಂಗ್ ದ ಜಾಬ್. ಜಾಬ್ ಅನ್ನ ಹಂಟ್ ಮಾಡ್ತಾನೆ. ಜಾಬ್ ಅನ್ನ ಹಂಟ್ ಮಾಡಿದಾಗ ಅವನಿಗೊಂದು ಕೆಲಸ ಸಿಗುತ್ತೆ. ಅವನಿಗೆ ಸುಮಾರು ನನ್ನ ಮಟ್ಟಿಗೆ 130,000 ಸ್ಯಾಲರಿ ಬರುತ್ತೆ ಅಂತ ಅನ್ಕೋಣ. ಫಾರ್ ಎಕ್ಸಾಂಪಲ್ ಹಿ ಇಸ್ ಎ ಇಂಜಿನಿಯರ್. ಅವನು ಇಂಜಿನಿಯರಿಂಗ್ ಮುಗಿಸ್ದ, 130,000 ಸ್ಯಾಲರಿ ಬರುತ್ತೆ. ನೆಕ್ಸ್ಟ್ ಅವನ ಫ್ಯಾಮಿಲಿ, ಮ್ಯಾರೇಜ್ ಆಗುತ್ತೆ. ಫಾದರ್, ಮದರ್, ವೈಫ್, ಸನ್ ಆರ್ ಡಾಟರ್. ಅವನ ಫ್ಯಾಮಿಲಿ ನೀಡ್ಸ್ ಅಲ್ಲಿ ಅವನು ಫುಲ್ ಇನ್ವಾಲ್ವ್ಮೆಂಟ್ ಆಗ್ತಾನೆ. ಹಿ ಅಟೆಂಡಿಂಗ್ ದ ಫಂಕ್ಷನ್. ಫ್ಯಾಮಿಲಿ ಅಂದ್ಮೇಲೆ ಅಟೆಂಡ್ ಮಾಡಬೇಕು ಫಂಕ್ಷನ್ ಗಳನ್ನ. ನಾವು ಅವ್ರ ಮನೆಗೆ ಹೋಗಿ ಫಂಕ್ಷನ್ ಅಟೆಂಡ್ ಮಾಡಿದ್ರೆ ನಮ್ಮ ಮನೇಲಿರೋ ಫಂಕ್ಷನ್ ಗಳಿಗೆ ಅವರು ಅಟೆಂಡ್ ಮಾಡ್ಲಿಕ್ಕೆ ಸುಲಭ ಆಗುತ್ತೆ, ಎಲ್ಲರೂ ಬಂದ್ಬಿಡ್ತಾರೆ. ಅದನ್ನ ಹಿ ಕ್ಯಾನ್ ಎನ್ಕ್ಯಾಶ್, ಅವನು ಅನುಭವಿಸ್ತಾನೆ. ಹಿ ಕಂಪ್ಲೀಟ್ ಆರ್ ಫುಲ್ಫಿಲ್ ದ ನೀಡ್ ಆಫ್ ದ ಸೋಷಿಯಲ್ ನೀಡ್ 30 to 40 years. ಒಳ್ಳೆ ಸ್ಯಾಲರಿ ಬರ್ತಾ ಇದೆ, ಬೇಸಿಕ್ ನೀಡ್ ಫುಲ್ಫಿಲ್ ಆಯ್ತು, ಸ್ಯಾಲರಿ ಬರ್ತಾ ಇದೆ, ಸೇಫ್ಟಿ ಸೆಕ್ಯೂರಿಟಿ ಚೆನ್ನಾಗಿದೆ. ಅಂಡ್ ಆಲ್ಸೋ ನೆಕ್ಸ್ಟ್ ಫ್ಯಾಮಿಲಿ ನೀಡ್, ವೈಫ್ ಇದ್ದಾರೆ, ಸನ್ ಇದ್ದಾರೆ, ಡಾಟರ್ ಇದ್ದಾರೆ, ಫಾದರ್, ಮದರ್ ಇದ್ದಾರೆ. ಹಿ ಅಟೆಂಡಿಂಗ್ ದ ಸೋಷಿಯಲ್ ಆಕ್ಟಿವಿಟೀಸ್, ಸೋಷಿಯಲ್ ಫಂಕ್ಷನ್ಸ್, ಪಬ್ಲಿಕ್ ಫಂಕ್ಷನ್ಸ್, ಪ್ರೈವೇಟ್ ಫಂಕ್ಷನ್ಸ್, ಎಲ್ಲವನ್ನ ಹಿ ಕ್ಯಾನ್ ಎಂಜಾಯ್ ಇನ್ ದ ಲೈಫ್. ಸ್ವಲ್ಪ ಮುಂದೋದ್ಮೇಲೆ 40 years ಆಯ್ತು ಅವನಿಗೆ, 42 years ಅಂತ ಅನ್ಕೋಣ. ಅವನೇನ್ ಮಾಡ್ತಾನೆ,
ಎಲ್ಲರ ಮೇಲೆ ಅವನೇನ್ ಮಾಡ್ತಾನೆ, ಇಷ್ಟಪಡ್ತಾನೆ. ನನ್ನ ಗೌರವ ಕೊಡ್ಲಿ, ನನಗೆ ಗೌರವ ಸಿಗ್ಲಿ, ಎಲ್ಲಕ್ಕಿಂತ ಹೆಚ್ಚು ನನ್ನ ಮೇಲೆ ಗೌರವ ಇರ್ಲಿ ಅನ್ನೋ ಸ್ವಭಾವದಲ್ಲಿ ಅವನು ಇರ್ತಾನೆ. 40 to 50 years. 50 years ಆಯ್ತು ಅಂತ ಅನ್ಕೊಳ್ಳೋಣ, 52 years ಆಗಿದೆ ಮಿಸ್ಟರ್ ಎಕ್ಸ್ ಅನ್ನೋನಿಗೆ. ಇಲ್ಲಿ ಅವನದು ಒಂದ್ ಹಂತ ಏನು ಅಂದ್ರೆ, ಇದೆಲ್ಲ ಪಾಸಿಟಿವ್ ಆಗಿ ನಾನು ಹೇಳಿದೆ, ಹೌದಾ? ಓನ್ಲಿ ಐ ಸೆಟ್ ಓನ್ಲಿ ಪಾಸಿಟಿವ್ ವೇ, ಪಾಸಿಟಿವ್ ನಲ್ಲಿ ಹೇಳಿದೆ. ಅವನೇನ್ ಮಾಡ್ತಾನೆ, ಸೆಲ್ಫ್ ಆಕ್ಚುಲೈಸೇಷನ್ ಅಂದ್ರೆ ಫುಲ್ಫಿಲ್ಮೆಂಟ್ ಆಫ್ ದ ಆಲ್ ದ ನೀಡ್ಸ್, ಆಲ್ ನೀಡ್ಗಳೆಲ್ಲ ಇಲ್ಲಿಂದ ಬೇಸಿಕ್ ನೀಡ್, ಸೇಫ್ಟಿ ಸೆಕ್ಯೂರಿಟಿ ನೀಡ್, ಸೋಷಿಯಲ್ ನೀಡ್, ಸೆಲ್ಫ್ ಎಸ್ಟೀಮ್ ನೀಡ್ ಅಂಡ್ ಆಲ್ಸೋ ಸೆಲ್ಫ್ ಆಕ್ಚುಲೈಸೇಷನ್. ಹೌದಪ್ಪ, ನಾನು ಕರೆಕ್ಟ್ ಆಗಿ ಎಲ್ಲಾ ನನ್ನ ನೀಡ್ಗಳನ್ನ ಫುಲ್ಫಿಲ್ ಆಗಿದ್ದೀನಿ, ಫುಲ್ ಪರಿಪೂರ್ಣತೆ ಅಂತ ಕರೀತಾರೆ ಸೆಲ್ಫ್ ಆಕ್ಚುಲೈಸೇಷನ್. 50 to 60 ಏಜ್ ಅವನೇನ್ ಬಂದ್ಬಿಡ್ತಾನೆ, ಫುಲ್ಫಿಲ್ಮೆಂಟ್ ಆಗಿದೆ ನನ್ನ ಎಲ್ಲಾ ನೀಡ್ಗಳು ಅಂತ ಖುಷಿಯಾಗಿರ್ತಾನೆ. ಸಮ್ ಆಫ್ ದ ಪರ್ಸನ್ ನೆಗೆಟಿವ್ ಫಾರ್ಮೆಟ್ ನಲ್ಲೂ ಹೇಳಿ ನೋಡ್ತೀನಿ. ಇಲ್ಲಿ ಮಿಸ್ಟರ್ ಎಕ್ಸ್ ಇದಾನಲ್ಲ, ಅವನಿಗೆ ಬೇಸಿಕ್ ನೀಡೇ ಸರಿಯಾಗಿ ಗೊತ್ತಿಲ್ಲ ಅಂದ್ರೆ ಅವನೇನ್ ಮಾಡ್ತಾನೆ, ಸೆಕೆಂಡ್ ನಲ್ಲಿ ಹುಡುಕ್ತಾನೆ. ಇದಂತೂ ಸಿಗ್ಲಿಲ್ಲ, ಜಾಬ್ ಆರ ಹುಡುಕೋಣ. ಜಾಬ್ ಚೆನ್ನಾಗಿದೆ ಅಂತ ಅನ್ಕೊಳ್ಳೋಣ, ಒಂದು ಒಳ್ಳೆ ಜಾಬ್ ಸಿಕ್ತು. ಜಾಬ್ ನಲ್ಲಿ ಏನಾದ್ರು ಪ್ರಾಬ್ಲಮ್ ಆಯ್ತಾ, ಅವನೇನ್ ಮಾಡ್ತಾನೆ, ಬೇರೆ ಜಾಬ್ ಅನ್ನ ಹುಡುಕ್ತಾನೆ. ಫ್ಯಾಮಿಲಿ ಅಲ್ಲಿ ಮೊದಲು 2ನೇ 3ನೇ ಹಂತದಲ್ಲಿ ಇರ್ತಾನೆ. ಫ್ಯಾಮಿಲಿಯಲ್ಲಿ ಅವನಿಗೆ ಎಲ್ಲರಿಗೂ ವೈಫ್ ಆಗಿರ್ಬೋದು, ಮದರ್ ಆಗಿರ್ಬೋದು, ಫಾದರ್ ಆಗಿರ್ಬೋದು, ಡಾಟರ್ ಆಗಿರ್ಬೋದು, ಸನ್ ಆಗಿರ್ಬೋದು. ಹಿ ಕ್ಯಾನ್ ಎಂಜಾಯ್ ದ ಫ್ಯಾಮಿಲಿ ಗ್ರೂಪ್ ನಲ್ಲಿ ಎಂಜಾಯ್ ಮಾಡ್ತಾನೆ. ಕೆಲವರು ಎಂಜಾಯ್ಮೆಂಟ್ ಮಾಡಲ್ಲ, ಸುಮ್ಮನೆ ಇರ್ತಾರೆ. ಅದು ಒಂದು ರೀತಿ ಸ್ವಭಾವ, ಪಾಸಿಟಿವ್ ಆರ್ ನೆಗೆಟಿವ್ ಎರಡೂ ಇದ್ದಾರೆ ಜನ. ಅದನ್ನ ನಾನು ಹೇಳ್ತಾ ಇದ್ದೇನೆ, ಫ್ಯಾಮಿಲಿ ಹಿ ಕ್ಯಾನ್ ಎಂಜಾಯ್. ಇಲ್ಲಿ ಫುಲ್ಫಿಲ್ ಆಯ್ತಾ, ಅವನೇನ್ ಮಾಡ್ತಾನೆ, 40 to 50 years. ಎಲ್ಲರೂ ರೆಸ್ಪೆಕ್ಟ್ ಕೊಡ್ಲಿ, ನಾನ್ ಹೇಳ್ದಾಗೆ ಕೇಳಲಿ ಅನ್ನೋ ಸ್ವಭಾವ ಇರುತ್ತೆ. ಎಲ್ಲರೂ ಕೇಳಿದ್ರು ಬಹಳ ಸಂತೋಷ, ಕೆಲವರು ಕೇಳಲಿಲ್ಲ ಅಂದ್ರೆ ಸೆಲ್ಫ್ ಆಕ್ಚುಲೈಸೇಷನ್ ಅಲ್ಲಿ ಅವನೇನ್ ಅನ್ಕೊಂಡ್ಬಿಡ್ತಾನೆ, ಇರೋದೇ ಹೀಗೆ ಪ್ರಪಂಚ, ಜಗತ್ತಿರೋದೇ ಹೀಗೆ ಅಂತ ಸುಮ್ಮನಾಗ್ಬಿಡ್ತಾನೆ. ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು. ಮಾಸ್ಲೋ ಹೈರಾರ್ಕಿ ನೀಡ್ ಇಟ್ ಎಕ್ಸ್ಪ್ಲೈನ್ ದ ಕಾಮನ್ ಲೇ ಮ್ಯಾನ್ ವಾಟ್ ಆರ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಆಫ್ ದ ನೀಡ್ ನಲ್ಲಿ ಹೈರಾರ್ಕಿ ಹೇಗಿದೆ ಅಂತ ಸಾಮಾನ್ಯವಾದ ಎಲ್ರಿಗೂ, ನಿಮ್ಗೆಲ್ಲರಿಗೂ, ನಮ್ಮೆಲ್ಲರಿಗೂ ಅರ್ಥ ಆಗೋ ಹಾಗೆ ಅವರು ಫಿಸಿಕಲ್ ನೀಡ್, ಸೇಫ್ಟಿ ಸೆಕ್ಯೂರಿಟಿ ನೀಡ್ ಅಂಡ್ ಆಲ್ಸೋ ಸೋಷಿಯಲ್ ನೀಡ್, ಎಸ್ಟೀಮ್ ನೀಡ್, ಸೆಲ್ಫ್ ಆಕ್ಚುಲೈಸೇಷನ್ ಅಂದ್ರೆ ಒಬ್ಬ ವ್ಯಕ್ತಿ ಮನುಷ್ಯ ಅಂತ ಹುಟ್ಟಿದ ಮೇಲೆ ಅವನಲ್ಲಿ ಆಗುವಂತಹ ಬದಲಾವಣೆಗಳೇ ಏನು, ಅವನು ಹೇಗೆಲ್ಲ ಇಷ್ಟಪಡ್ತಾನೆ, ಅವನ ಆಸಕ್ತಿಗಳೇನು, ಅವನ ಇಷ್ಟ ಏನು ಅಂತ ಅವನ ಆಸೆಗಳನ್ನ ಆನ್ ದ ಬೇಸಿಸ್ ಆಫ್ ಹೈರಾರ್ಕಿ ಪಿರಮಿಡ್ ನಲ್ಲಿ ಅವರು ನೀಟಾಗಿ ಬರೆದು ತೋರಿಸಿದ್ದಾರೆ. ಹೇಗಿರುತ್ತೆ ಅವನ ಸ್ವಭಾವ ಆನ್ ದ ಬೇಸಿಸ್ ಆಫ್ ಏಜ್. ಏಜ್ ಈಸ್ ಅಸಂಪ್ಷನ್. ಇದು 20 ಇದ್ದಿದ್ದು 25, 35 ಆಗ್ಬಹುದು, ನಾನಿಲ್ಲ ಅಂತ ನಾನು ಹೇಳಲ್ಲ. ಅಥವಾ 35 to 45 ಆಗ್ಬಹುದು, ಇಲ್ಲಿ 55 to 65 ಆಗ್ಬಹುದು. ಆನ್ ದ ಬೇಸಿಸ್ ಆಫ್ ಜನರಲ್ ಸೆನ್ಸ್ ವಿ ಟೇಕ್ 0 to 20, 20 to 30, 30 to 40, 40 to 50 and also 50 to 60. A assumption of the age, a common layman, men or women, ಅವರ ಸ್ವಭಾವ ಹೇಗಿರುತ್ತೆ, ಅವರ ಬೇಸಿಕ್ ನೀಡ್ಗಳು ಹೇಗಿರುತ್ತೆ. ಇನ್ನೂ ಒಂದು ಉದಾಹರಣೆ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಇಲ್ಲಿ 0 to 20 ಇದೆ, ಅವನಿಗೆ ಬೇಸಿಕ್ ನೀಡ್ ಫುಡ್ ಅಂಡ್ ಕ್ಲಾತ್ ಅಂಡ್ ಶೆಲ್ಟರ್ ಅಥವಾ ಏರ್ ಅವನಿಗೆ ಸಿಕ್ಕಿದೆ. ಅವನು ಜಾಬ್ ಅನ್ನ ಹಂಟ್ ಮಾಡಿದ್ದಾನೆ. ಹಿ ಬಿಕಮ್ ಎ ಗುಡ್ ಇಂಜಿನಿಯರ್ ಅಂತ ಅನ್ಕೊಳ್ಳೋಣ. ಇಂಜಿನಿಯರ್ ಆಗಬೇಕು ಅವನ ಉದ್ದೇಶ, ಸೇಫ್ಟಿ ಅಂಡ್ ಸೆಕ್ಯೂರಿಟಿ. ಅವನ ಸೆಕ್ಯೂರಿಟಿ ಏನಿದೆ, ನಾನು ಇಂಜಿನಿಯರ್ ಆದ್ರೆ ಬಹಳ ಸೇಫ್ ಆಗಿರ್ತೀನಿ ಅಂತ ಅವನ ಮನಸ್ಸಿನಲ್ಲಿರುವಂತಹ ಆಸೆ. ಹಿ ಕಂಪ್ಲೀಟ್, ಅವನಿಗೆ ಒಳ್ಳೆ ಜಾಬ್ ಸಿಕ್ಕಿದೆ, ಒಳ್ಳೆ ಇಂಜಿನಿಯರ್, ಟಾಟಾ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ವಿಪ್ರೋ ಕಂಪ್ನಿಯಲ್ಲಿ ಅಂತ ಅನ್ಕೋಣ, ಅಥವಾ ಇನ್ಫೋಸಿಸ್ ಕಂಪ್ನಿ ಅಂತ ಅನ್ಕೋಬಹುದು. ಇನ್ಫೋಸಿಸ್ ಕಂಪ್ನಿಯಲ್ಲಿ ಹಿ ವರ್ಕ್, ಎಕ್ಸ್ ಅನ್ನೋನು ಮಿಸ್ಟರ್ ಎಕ್ಸ್, ಹಿ ವರ್ಕಿಂಗ್ ಇನ್ ಎ ಇನ್ಫೋಸಿಸ್ ಕಂಪ್ನಿ. ನೆಕ್ಸ್ಟ್ ಮ್ಯಾರೇಜ್ ಆಗಿದೆ. ಹಿ ಕಾನ್ಸಂಟ್ರೇಟ್ ವಿತ್ ಇನ್ಕ್ಲೂಡಿಂಗ್ ಬೇಸಿಕ್ ನೀಡ್ ಅಂಡ್ ಆಲ್ಸೋ ಸೇಫ್ಟಿ ಸೆಕ್ಯೂರಿಟಿ ನೀಡ್. ಹಿ ಕಾನ್ಸಂಟ್ರೇಟ್ ಎ ಫ್ಯಾಮಿಲಿ ಜೊತೆಗೆ ಸೋಷಿಯಲ್ ಆಕ್ಟಿವಿಟಿಯಲ್ಲಿ ಹಿ ಇನ್ವಾಲ್ವ್ ಆಗಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಅಂಡ್ ಆಲ್ಸೋ 40 to 50 years ಅವನ ಉದ್ದೇಶ ಏನು, ಹಿ ಕಾನ್ಸಂಟ್ರೇಟ್ ಆನ್ ರೆಸ್ಪೆಕ್ಟ್. ನನಗೆ ಮರ್ಯಾದೆ ಕೊಡ್ಲಿ, ನಾನ್ ಹೇಳ್ದಂಗೆ ಕೇಳಬೇಕು, ನಾನ್ ಹೇಳಿದ್ದೆ ಫೈನಲ್ಲು, ಅದೇ ರೀತಿ ಗೌರವ ಸಿಗಬೇಕು ಅಂತ ಅವನು ಇಷ್ಟಪಡ್ತಾನೆ. ಅವನ ಆಸೆ, ಅವನ ಬಯಕೆ, ಬೇಸಿಕ್ ನೀಡ್ ಅವನು ಏನು, ನಾನು ಹೇಳಿದಾಗೆ ಎಲ್ಲರೂ ಕೇಳಿ, ಆ
ರೀತಿ ಅವನು ಬಿಹೇವ್ ಮಾಡ್ತಾನೆ 40 to 50 ಇಯರ್ಸ್. ನಾನೀಗ ಹೇಳಿದಾಗೆ ನಿಮ್ಮ ಸುತ್ತಮುತ್ತಿರೋರನ್ನೆಲ್ಲ ನೀವು ಚೆನ್ನಾಗಿ ಗಮನಿಸಿದ್ರೆ ಈ ಸ್ವಭಾವ ನಿಮಗೆ ಕಾಣುತ್ತೆ. ಅಂಡ್ ಆಲ್ಸೋ 650 to 60 ಏನಿದೆಯಲ್ಲ ಅವ್ರ ಸ್ವಭಾವ ಹೇಗಿರುತ್ತೆ? ಸೆಲ್ಫ್ ಆಕ್ಚುಲೈಸೇಷನ್. ಪಾಸಿಟಿವ್ ನಲ್ಲಿ ಬಂದ್ರು ಸೆಲ್ಫ್ ಆಕ್ಚುಲೈಸೇಷನ್, ಪರಿಪೂರ್ಣತೆ ಆಯ್ತು, ನನ್ನ ಆಸೆಗಳು ಪರಿಪೂರ್ಣವಾಗಿದೆ. ಅಥವಾ ನೆಗೆಟಿವ್ ಫಾರ್ಮೇಟ್ ಅಲ್ಲಿ ಬಂದ್ರು ಅವನೇನ್ ಮಾಡ್ತಾನೆ, ನನ್ನ ಆಸೆಗಳನ್ನ ಈಡೇರಿಸಲಿಕ್ಕೆ ಸಾಧ್ಯ ಆಗಿಲ್ಲ, ನಾನಿರೋದೇ ಹಿಂಗೆ, ಜಗತ್ತಿರೋದೇ ಹಿಂಗೆ. ಪರಿಪೂರ್ಣ ಆದ ಹಂತಕ್ಕೆ ಬರ್ತಾನೆ. ಅಂಡರ್ಸ್ಟ್ಯಾಂಡ್ ದ ವರ್ಲ್ಡ್, ಜಗತ್ತು ಹೀಗಿದೆ. ಯಾಕೆ? ಇಲ್ಲಿಂದ ಬಂದಿರ್ತಾನಲ್ಲ, 0 to 20 ಇಯರ್ಸ್, 50 to 60 ಇಯರ್ಸ್ ಆಗೋ ತನಕ ಪ್ರಪಂಚ ಏನು ಅಂತ ಅವನಿಗೆ ಗೊತ್ತಾಗಿರುತ್ತೆ. ಅದು ನೆಗೆಟಿವ್ ಆಗಿರ್ಬೋದು, ಪಾಸಿಟಿವ್ ಆಗಿರ್ಬೋದು. ನಾನು ನಿನ್ನೆ ಕ್ಲಾಸ್ ನಲ್ಲಿ ಪಾಠ ಮಾಡಬೇಕಾದ್ರೆ ಒಂದು ಮಾತು ಹೇಳಿದ್ದೆ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಪರ್ಸೆಪ್ಷನ್, ನೋಡುವ ದೃಷ್ಟಿ ಇದೆಯಲ್ಲ, ಕನ್ನಡಕ ಹಾಕೊಂಡು ಹಳದಿ ಕಣ್ಣಿನಿಂದ ಜಗತ್ತನ್ನು ನೋಡಿದ್ರೆ ಹೇಗೆ ಕಾಣುತ್ತೆ? ಯೆಲ್ಲೋ ಕಲರ್ ಆಗಿ ಕಾಣುತ್ತೆ. ಬಟ್ ಯು ಓಪನ್ ಯುವರ್ ಐಸ್, ನಿಮ್ಮ ಕಣ್ಣನ್ನ ನೀವು ಚೆನ್ನಾಗಿ ತೆಗೆದು ನೋಡಿದ್ದೆ ಆದ್ರೆ ಬ್ರೈಟ್ ಆಗಿ ಕಾಣುತ್ತೆ. ದ ವರ್ಲ್ಡ್ ಈಸ್ ವೆರಿ ಬ್ರೈಟ್. ಕೆಟ್ಟದ್ದು ಎಲ್ಲಾ ಕಡೆ ಇದೆ, ನೆಗೆಟಿವ್ ಫಾರ್ಮೇಶನ್ ಎಲ್ಲಾ ಕಡೆ ಇದೆ. ಬಟ್ ವಿ ಟೇಕ್ ಓನ್ಲಿ ಪಾಸಿಟಿವ್. ನಮ್ಮ ಗಮನ ಯಾವಾಗ್ಲೂ ಪಾಸಿಟಿವ್ ಕಡೆ ಇರಬೇಕು. ಅದನ್ನ ಇಲ್ಲಿ ಹೇಳ್ತಾರೆ, 50 to 60 ಇಯರ್ಸ್ he become a self actualization. ಖುಷಿಯಾಗಿ ಬಿಡ್ತಾನೆ, ನನ್ನೆಲ್ಲ ನೀಡ್ಸ್ ಗಳು ಫುಲ್ಫಿಲ್ ಆಗಿದೆ, ನೋ ಪ್ರಾಬ್ಲಮ್ ಅಂತ ಖುಷಿ ಆಗೋದೇನಿದೆ ಅಲ್ಲ ಅದನ್ನ ಅವ್ರು ಹೇಳ್ತಾರೆ. ಎ ಸಿಸ್ಟಮ್ ಆಫ್ ವ್ಯಾಲ್ಯೂ, ಸಂಬಂಧಗಳಿಗೆ, ರಿಲೇಶನ್ಶಿಪ್ಗೆ ಅಂಡ್ ಆಲ್ಸೋ ಮೌಲ್ಯಗಳಿಗೆ ಅವನು ರೆಸ್ಪೆಕ್ಟ್ ಕೊಡ್ತಾನೆ. ಆ ಸ್ವಭಾವ ಅವನಲ್ಲಿ ಬರುತ್ತೆ. ಒಳ್ಳೆ ಪಾಸಿಟಿವ್ ಆಗಿದ್ರೆ, ನಾನು ಅದಕ್ಕೆ ಬಹಳ ಸಲ ಹೇಳ್ತಿರ್ತೀನಿ, ಪಾಸಿಟಿವ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಪಾಸಿಟಿವ್ನೆಸ್, ಯಾವಾಗ್ಲೂ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ನೆಗೆಟಿವ್ ಮೈಂಡ್ ನಮ್ಮಲ್ಲಿ ಇರಬಾರ್ದು. ನಿಮ್ಮ ಸುತ್ತಮುತ್ತಲು ಕೆಲವರೆಲ್ಲ ನೆಗೆಟಿವ್ ಆಗಿ ನಿಮ್ಗೆ ಹೇಳ್ತಿರ್ತಾರೆ, ಕೆಟ್ಟದನ್ನೇ ಹೇಳ್ತಾರೆ. ನಾವು ಅದನ್ನು ತೆಗೆದುಕೊಳ್ಬಾರ್ದು. ನಮ್ಮ ಉದ್ದೇಶ ಯಾವಾಗ್ಲೂ ಓನ್ಲಿ ಕಾನ್ಸಂಟ್ರೇಟ್ ಆನ್ ಪಾಸಿಟಿವ್ ವ್ಯೂ, ಪಾಸಿಟಿವ್ ದೃಷ್ಟಿಯಿಂದ ಗಮನಿಸಬೇಕು. 50 to 60 ಇಯರ್ಸ್. ಹಾಗಾದ್ರೆ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ನೋಡಿರೋದು ಮಾಸ್ಲೋ ಹೈರಾರ್ಕಿ ಆಫ್ ನೀಡ್. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ದ ಕನ್ಸ್ಯೂಮರ್ ನೀಡ್ ಹೇಗಿರುತ್ತೆ ಅಂತ he explained. Maslow, a scientist, first one physical need, second one safety and security need, social need, esteem needs and self actualization. ಪರಿಪೂರ್ಣವಾದ ಹಂತಕ್ಕೆ ಬರ್ತಾನೆ. ಇದು ನಾವು ಸಾಮಾನ್ಯವಾಗಿ ಎಲ್ಲರಲ್ಲೂ ಕಾಣುವಂತಹ ಥಿಯರಿ ಅಂತ ಹೇಳ್ತೀವಿ. ಇನ್ನು ನಾಳೆ ಕ್ಲಾಸ್ ನಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ನನ್ನ ಗಮನಕ್ಕೆ ಬಂದಿರೋ ಪ್ರಕಾರ ಫಿಸಿಕಲ್ ನೀಡ್ ನೋಡಿದ್ವಿ, ಸೇಫ್ಟಿ ಅಂಡ್ ಸೆಕ್ಯೂರಿಟಿ ನೀಡ್ ನೋಡಿದ್ವಿ, ಸೋಷಿಯಲ್ ನೀಡ್ಸ್, ಎಸ್ಟೀಮ್ ನೀಡ್ಸ್ ಅಂಡ್ ಸೆಲ್ಫ್ ಆಕ್ಚುಲೈಸೇಷನ್. ಈ ನೀಡ್ ಅನ್ನ ನಾವು ಇವತ್ತು ತಿಳ್ಕೊಂಡಿದ್ದೀವಿ. ನಾಳೆ ಕ್ಲಾಸ್ ನಲ್ಲಿ ಇನ್ನೊಂದು ಥಿಯರಿ ಇದೆ, ಅದನ್ನು ನಾಳೆ ಕ್ಲಾಸ್ ನಲ್ಲಿ ನೋಡೋಣ.